ಕೆಲಸಕ್ಕಾಗ್ಲಿ ಮತ್ತೊಂದಕ್ಕಾಗ್ಲಿ ಕರೆಯೋದಿಲ್ಲ. ಅದೇ ರೀತಿ ಸುಮಾರು 100 ಜನ ಯಾರು ಹೊಸದಾಗಿ ಆಕ್ಟಿವಿಟಿ ಮಾಡಿದ್ರು ಅವ್ರನ್ನ ಆಡ್ ಮಾಡಿದೀವಿ. ನಿಮ್ಮಲ್ಲೂ ಬಹಳಷ್ಟು ಜನ ಬಹಳಷ್ಟು ವರ್ಷಗಳಿಂದ ಒಳ್ಳೆ ರೀತಿಯಲ್ಲಿ ಇರುವಂತವ್ರು ಇರಬಹುದು. ಅಂತವರು ರೌಡಿ ಪಟ್ಟಿಯಿಂದ ಹೊರಗಡೆ ಹೋಗ್ಲಿಕ್ಕೆ ಇಷ್ಟಪಡುವಂತವ್ರು ಇರಬಹುದು. ಇದೇನು ರೌಡಿ ಶೀಟರ್ ಅಂದ್ರೇನು ಒಂದು ಕ್ಯಾಪ್ ಹಾಕೊಂಡಂಗಲ್ಲ, ಅಥವಾ ಏನೋ ಒಂದು ನೇಮ್ ಪ್ಲೇಟ್ ಅಲ್ಲಿ ಕ್ಲಾಸ್ ಲೀಡರ್ ಅಂತಾನೋ ಅಥವಾ ಇಂಥ ಆಫೀಸರ್ ಅಂತಾನೋ ಹಾಕೋತಾರೆ, ಆ ಥರದ್ದಲ್ಲ. ಇದು ನಿಮಗೆ, ನಿಮ್ ಕುಟುಂಬಕ್ಕೆ, ನಿಮ್ ಸುತ್ತಮುತ್ತ ಇರುವಂತವ್ರಿಗೆ, ನಿಮ್ ಸ್ನೇಹಿತರಿಗೆ ಎಲ್ಲರಿಗೂ ಕೆಟ್ಟದ್ದೆ. ಹಂಗಾಗಿ ಒಳ್ಳೆ ರೀತಿಯಲ್ಲಿ ಯಾವ ರೀತಿ ಬದುಕಬಹುದು, ಮುಖ್ಯವಾಹಿನಿಗೆ ಯಾವ ರೀತಿ ಬರ್ಬೋದು ಅನ್ನೋದ್ರ ಬಗ್ಗೆ ವಿಚಾರ ಮಾಡಿಕೊಂಡು ಒಂದು ಒಳ್ಳೆ ಗುಣ ನಡತೆ ಇಟ್ಕೊಂಡ್ರಿ ಅಂತಂದ್ರೆ ನಿಮ್ಮ ಮೇಲೂ ಕೂಡ ಇರುವಂತಹ ರೌಡಿ ಶೀಟ್ಗಳು ಕ್ಲೋಸ್ ಆಗುವಂತ ಸಾಧ್ಯತೆ ಇರುತ್ತೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ರೌಡಿ ಶೀಟ್ಗಳನ್ನ ಕ್ಲೋಸ್ ಮಾಡ್ತೀವಿ. ಸುಮಾರು 1800 ಇದ್ದಿದ್ದು ಈಗ 1400ಕ್ಕೆ ಬಂದಿದೆ. 500 ಕ್ಲೋಸ್ ಮಾಡಿದೀವಿ, 100 ಓಪನ್ ಮಾಡಿದೀವಿ. ಸೊ ಇನ್ನೂ 300-400 ಕ್ಲೋಸ್ ಮಾಡುವಂತ ಉದ್ದೇಶ ಇದೆ. ಯಾರು ಒಳ್ಳೆ ರೀತಿಯಲ್ಲಿ ಇರ್ತೀರಿ ಅವರಿಗೆ ಕ್ಲೋಸ್ ಮಾಡ್ಕೊಳ್ಲಿಕ್ಕೆ ಅವಕಾಶ ಸಿಗುತ್ತೆ. ಎಲ್ಲ ಒಳ್ಳೆ ರೀತಿಯಲ್ಲಿ ಇರ್ತೀರಾ? ನೋಡೋಣ, ಸುಮ್ನೆ ಹೂ ಅನ್ನೋದಲ್ಲ. ಅದ್ರ ಜೊತೆಗೆ ಇನ್ನೂ ಬಹಳಷ್ಟು ಜನ ಮುಖ್ಯವಾಗಿರುವಂತ ರೌಡಿ ಶೀಟರ್ಗಳು ಪೆರೇಡ್ಗಳ ಬಂದಿಲ್ಲ. ಆಫೀಸರ್ಸ್ ಇದನ್ನೆಲ್ಲ ಗಮನದಲ್ಲಿ ಇಟ್ಕೋಬೇಕು. ಇವಾಗ ನೀವು ಸರ್ಚ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಅವ್ರಿಗೆಲ್ಲ ಮೆಸೇಜ್ ಹೋಗ್ಬಿಟ್ಟು ಊರ್ ಬಿಡೋಂತ ಕೆಲಸ ಮಾಡಿರ್ತಾರೆ. ಅಂತವ್ರು ಯಾರಿದ್ದಾರೆ ಅವ್ರನ್ನೆಲ್ಲ ಪ್ರತಿಯೊಬ್ಬರನ್ನು ಠಾಣೆ ಕರೆಸ್ಬಿಟ್ಟು ಅವ್ರಿಗೆ ಎಚ್ಚರಿಕೆ ಕೊಡುವಂತದ್ದು, ಅಗತ್ಯ ಕಾನೂನು ಕ್ರಮ ತಗೊಳ್ಳುವಂತದ್ದು ಮಾಡಬೇಕು. ಮತ್ತೆ ಆಫೀಸರ್ಸ್ ನೈಟ್ ರೌಂಡ್ಸ್ ಇದ್ದಾಗ ಅಥವಾ ಸುಮ್ಮನೆ ಚೆಕಿಂಗ್ ಇದ್ದಾಗ, ರ್ಯಾಂಡಮ್ ಚೆಕಿಂಗ್ ಇದ್ದಾಗ ರೌಡಿ ಶೀಟರ್ ಮನೆಗಳಿಗೆ ಭೇಟಿ ಮಾಡುವಂತದ್ದು, ಅವ್ರ ಅಡ್ಡಗಳಿದ್ರೆ ಅಥವಾ ಅವ್ರು ಎಲ್ಲಿ ಉಳ್ಕೊತಾರೆ, ಅವ್ರ ಆಕ್ಟಿವಿಟಿ ಏನು, ಅವ್ರು ಯಾವ ಬಾರ್ ವಿಸಿಟ್ ಮಾಡ್ತಾರೆ, ಯಾವ ಹೋಟ್ಲಲ್ಲಿ ಊಟ ಮಾಡ್ತಾರೆ, ಅವ್ರ ಸಹಚರರು ಯಾರು, ಇದೆಲ್ಲದನ್ನು ಗಮನ ಹರಿಸುವಂತ ಕೆಲಸ ಮಾಡಬೇಕು. ಮತ್ತೆ ಎಲ್ಲರಿಗೂ ಹೇಳ್ತಿದ್ದೀನಿ, ರೌಡಿ ಶೀಟರ್ಸ್ ಯಾರಿದ್ದೀರಿ, ಗೌರಿ ಗಣೇಶ ಈದ್ ಮಿಲಾದ್ ಹಬ್ಬದಲ್ಲಿ ಏನಾದ್ರೂ ಗಾಂಚಲಿ ಮಾಡಿದ್ರೆ ಮತ್ತೆ ಕೇಸ್ಗಳು ಹಾಕ್ಸ್ಕೊತೀರಿ, ಒಳಗೋಗಿ ಕುತ್ಕೋತೀರಿ. ಮತ್ತೇನು ಸುಮ್ಮನೆ ಕೇಸ್ ಹಾಕಂತೂ ಬಿಡೋದಿಲ್ಲ. ಏನೇನು ಕಾನೂನಲ್ಲಿ ಅವಕಾಶ ಇದೆ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತೀವಿ. ಗೂಂಡಾ ಆಕ್ಟ್ ಹಾಕ್ತಿವಿ, ಎಕ್ಸ್ಟರ್ನ್ಮೆಂಟ್ ಮಾಡ್ತೀವಿ, ಗಡಿಪಾರ್ ಹಾಕ್ತಿವಿ. ಅದೆಲ್ಲ ಬೇಡ. ಒಳ್ಳೆ ರೀತಿಯಲ್ಲಿ ಇರೋಕೆ ಅವಕಾಶ ಇದ್ದಾಗ ಒಳ್ಳೆ ರೀತಿಯಲ್ಲಿ ಇರುವಂತ ಕೆಲಸ ಮಾಡಬೇಕು. ನೀವು 10 ವರ್ಷ ಚೆನ್ನಾಗಿದ್ದು ಒಂದ್ ಯಾವ್ದಾದ್ರು ಸಣ್ಣ ಕೇಸ್ ಆಯ್ತು ಅಂತಂದ್ರೆ ಮತ್ತೆ ರೌಡಿ ಶೀಟ್ ಕಂಟಿನ್ಯೂ ಆಗುತ್ತೆ. ಇವಾಗ ಬಹಳಷ್ಟು ಜನ 8 ವರ್ಷ ಆಯ್ತು 10 ವರ್ಷ ಆಯ್ತು ಅಂತ ಹೇಳ್ತಿದ್ದೀರಿ. ಅಂತವೆಲ್ಲ ಕ್ಲೋಸ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಕ್ಲೋಸ್ ಮಾಡುವಂತ ಉದ್ದೇಶ ಕೂಡ ನಮ್ಮ ಇಲಾಖೆಗಿದೆ. ಎಷ್ಟು ಜನ ಆಗುತ್ತೋ ಅಷ್ಟು ಜನ ನಮ್ಮ ಮುಖ್ಯವಾಹಿನಿಗೆ ತರುವಂತ ಉದ್ದೇಶ ನಮಗಿದೆ. ನಮ್ಮ ಇಲಾಖಾ ಮುಖ್ಯಸ್ಥರುಗಳು ಕೂಡ ಅದೇ ರೀತಿಯಲ್ಲಿ ಸೂಚನೆ ಕೊಟ್ಟಿದ್ದಾರೆ. ಹಂಗಾಗಿ ಒಳ್ಳೆ ರೀತಿಯಲ್ಲಿ ಇದ್ದಂತವ್ರಿಗೆ ಒಂದು ಅವಕಾಶ ಉಂಟು, ಉಪಯೋಗಿಸ್ಕೊಳ್ಳಿ. ಉಪಯೋಗಿಸ್ಕೊತೀರಾ? ಸುಮ್ಮನೆ SR ಅನ್ನೋದಲ್ಲ, ಎಲ್ಲ ವಾಚ್ ಮಾಡ್ತಿರ್ತೀವಿ. ಆಯ್ತು, ಆಫೀಸರ್ ಸ್ವಲ್ಪ ಇದನ್ನೆಲ್ಲ ಸ್ಟೇಷನ್ಗೆ ಕರ್ಕೊಂಡು ಎಲ್ಲ ಅಪ್ಡೇಟ್ ಮಾಡುವಂತದ್ದು, ಮತ್ತೆ PR ಯಾವ್ದಾದ್ರು ಪೆಂಡಿಂಗ್ ಇದ್ರೆ ಮಾಡುವಂತದ್ದು, ಅಕಸ್ಮಾತ್ ಯಾವ್ದಾದ್ರು ವೈಲೇಷನ್ ಆಗಿದ್ರೆ ಮತ್ತೆ ಅದನ್ನ ಕಾನ್ಫಿಸ್ಕೇಷನ್ಗೆ DCP ಲಾ ಹತ್ರ ಕರ್ಕೊಂಡ್ ಬರುವಂತದ್ದು ಮಾಡಿ. ಮತ್ತೆ ಎಕ್ಸ್ಟರ್ಮೆಂಟ್ ಮಾಡ್ತಾ ಇದೀವಿ, ಎಲ್ಲ ರೌಡಿ ಶೀಟರ್ಗಳ ತಲೆಯಲ್ಲಿ ಇರ್ಲಿ. ಮಾಡಿಬಿಟ್ಬಿಟ್ರು ಅಂತಲ್ಲ. ಯಾರ್ಯಾರಿದ್ದಾರೆ ನನ್ನ ಮೇಲೆ ಒಂದೇ ಕೇಸ್ ಇರೋದು, 2 ವರ್ಷದಿಂದ ಇಲ್ಲ, 3 ವರ್ಷದಿಂದ ಇಲ್ಲ. ನಾವು ನೀಟಾಗಿ ಕೇಸ್ ಬಿಲ್ಡ್ ಮಾಡಿ, ಫೈಲ್ ಬಿಲ್ಡ್ ಮಾಡಿ, ಗಡಿಪಾರ್ ಮಾಡ್ಬೇಕಾ, ಗುಂಡಾ ಆಕ್ಟ್ ಮಾಡ್ಬೇಕಾ ಮಾಡ್ತೀವಿ. ನಾವು ಬಿಲ್ಡ್ ಮಾಡಿ ನೀಟಾಗಿ ಕೇಸ್ ಆರ್ಡರ್ ಮಾಡಿದ್ರಂತೂ ಎಲ್ಲೂ ನಿಮಗೆ ರಿಲೀಫ್ ಸಿಗಲ್ಲ. ಅಷ್ಟು ನೀಟಾಗಿ ಮಾಡಿರ್ತೀವಿ. ನಮ್ಮ ಆಫೀಸರ್ಸ್ ಎಲ್ಲ ಬಹಳ ಎಕ್ಸ್ಪರ್ಟ್ಸ್ ಇದಾರೆ ಅದರಲ್ಲಿ. ಹಂಗಾಗಿ ಒಂದೇ ಕೇಸ್ ಇದೆ, ನಂದೇನು ಬರಲ್ಲ ಬಿಡು, 4 ಕೇಸ್ ಇರ್ಬೇಕು, 5 ಕೇಸ್ ಇರ್ಬೇಕು, ಇದು ಯಾವುದಿಲ್ಲ. ನಿಮ್ಮ ಇರುವಿಕೆಯಿಂದ ಸಮಾಜಕ್ಕೆ ತೊಂದರೆ ಇದೆ ಅಂತ ಒಂದು ಕಾರಣ, ಅಧಿಕಾರಿಗಳ ಅಭಿಪ್ರಾಯ ಗುಡ್ ಎನಫ್, ಸಾಕಷ್ಟು. ಅಷ್ಟ್ರ ಮೇಲೆ ನಿಮಗೆ ಗಡಿಪಾರ್ ಮಾಡಂಗಿದ್ರೆ ಮಾಡಬಹುದು. ಎಚ್ಚರಿಕೆಯಿಂದ ಇರೋದು ಕಲ್ತ್ಕೊಳ್ಳಿ. ಯಾವ ಕಂಪ್ಲೇಂಟ್ ಬಂದ್ರು ಇಮಿಡಿಯೇಟ್ ಆಗಿ ಮತ್ತೆ ನಿಮ್ಮಲ್ಲಿ ಕೇಸ್ ಆಗೋದು, ಬೇರೆ ಬೇರೆ ರೀತಿ ಫೈಲ್ ಬಿಲ್ಡ್ ಆಗೋದಾಗತ್ತೆ. ಎಲ್ಲ ಎಚ್ಚರಿಕೆಯಿಂದ ಇರಿ.